ಗೌರಿ ಪೂಜೆ ಅನ್ನುವಂಥದ್ದಕ್ಕೆ ಕಾರಣ ಏನು, ಅದರ ಹಿಂದಿನ ಘಟನೆಗಳೇನು? ತಾಯಿಯನ್ನು ಮಗನನ್ನು ಒಟ್ಟಿಗೆ ಪೂಜಿಸೋದು. ಮೊದಲ ದಿನ ತಾಯಿ, ಮಾರನೇ ದಿನ ಮಗನ ಪೂಜೆ. ಎಷ್ಟೋ ಸಲ ಈ ಕಾರಣ ಮರೆಯಾಗಿರುತ್ತೆ, ಕಾರಣ ಕಾಣಿಸ್ಕೊಳ್ಳೋದಿಲ್ಲ. ಇಲ್ಲಿ ಗಣೇಶ ಅನ್ನೋನು ಒಂದು ದೊಡ್ಡ ಶಕ್ತಿ, ಆದರೆ ಅದನ್ನು ತಂದು ಕೊಟ್ಟಿದ್ಯಾರು ಅಂದರೆ ಪಾರ್ವತಿ. ಅಂಥ ಗಣೇಶ ಸಿಕ್ಕಿದ್ಯಾರಿಂದ ಅಂದರೆ ಗೌರಿಯಿಂದ. ಹಾಗಾಗಿ ಅವಳಿಗೆ ಪೂಜೆ. ಅದು ಗಣೇಶನ ಪೂಜೆಗಿಂತಲೂ ಒಂದು ಪೂಜೆ ಮೊದಲು ಮಾಡೋದು ಅಂತಿದ್ರೆ ಯಾರಿದ್ದು ಅಂದರೆ ಅದು ಅವನ ತಾಯಿಯದ್ದು. ಸ್ನೇಹಿತರೆ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಜೊತೆ ವಿದ್ವಾನ್ ಜಗದೀಶ್ ಶರ್ಮ ಸಂಪಾವರಿದ್ದಾರೆ. ಅವರಿಗೂ ಕೂಡ ನಾನು ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಶುಭಾಶಯಗಳಿಗೆ ಸರ್, ನಮಸ್ಕಾರ. ನಿಮಗೂ ಶುಭಾಶಯ, ಪ್ರೇಕ್ಷಕರಿಗೂ ಶುಭಾಶಯ. ಗೌರಿ ಪೂಜೆ ಅಂತ ಬಂದ ತಕ್ಷಣ ನನಗೆ ಮನಸ್ಸಿನಲ್ಲಿ ಬರೋದು ಗೌರಿ ಅಂದರೆ ಯಾರು ಅನ್ನುವಂಥದ್ದು. ಬಹಳಷ್ಟು ಇದು ಜಾತಿಯ ಎಲ್ಲೆಯನ್ನು ಮೀರಿ ಗೌರಿ ಪೂಜೆಯನ್ನು ಎಲ್ಲರೂ ಮಾಡ್ತಾರೆ. ಅದು ಮೇಲು ಕೀಳು ಅನ್ನುವಂಥದ್ದು ಯಾವುದೂ ಇಲ್ಲ. ಸೊ ಇಂಥ ಒಂದು ಸರ್ವ ಸಮಾಜದ ಸರ್ವ ಜನಾಂಗದ ಮಾನ್ಯತೆಯನ್ನು ಪಡೆದಂತಹ ಗೌರಿ ಪೂಜೆ ಅನ್ನುವಂಥದ್ದಕ್ಕೆ ಕಾರಣ ಏನು, ಅದರ ಹಿಂದಿನ ಘಟನೆಗಳೇನು, ಗೌರಿ ಪೂಜೆಗೆ ಕಾರಣವಾದಂಥ ಅಂಶಗಳು ಯಾವ್ಯಾವು? ಗೌರಿ ಅನ್ನುವ ಶಬ್ದದ ಮೇಲೆ ಹೋಗೋದಾದರೆ ಅದು ಬಣ್ಣವನ್ನು ಹೇಳುತ್ತೆ. ಗೌರ ಅಂದರೆ ಬಿಳಿ, ಬಿಳಿ ಬಣ್ಣದವಳು ಅಂತ ಅರ್ಥ ಗೌರಿ ಅಂತ ಅನ್ನುವಾಗ. ಈ ದೇವಿಯ ವಿವಿಧ ರೂಪಗಳಲ್ಲಿ ಅದು ಒಂದು. ಈಗ ಕಾಳಿ ಅಂತ ಇದೆ. ಕಾಳಿ ಅನ್ನೋದು ಕಾಲಿ ಅಂತ ಸಂಸ್ಕೃತದಲ್ಲಿ. ಅದು ಬಣ್ಣವನ್ನು ಹೇಳುತ್ತೆ, ಕಪ್ಪು ಅಂತ. ಕಾಳಿ ಅಂದರೆ ಕಪ್ಪು ಬಣ್ಣದ ದೇವಿ, ಗೌರಿ ಅಂದರೆ ಬಿಳಿ ಬಣ್ಣದ ದೇವಿ ಅಂತ. ಈ ದೇವಿಯ ಸ್ವರೂಪ ಅಂತ ತೆಗೆದುಕೊಂಡಾಗ ಈ ಎಲ್ಲದರ ಹಿಂದೆ, ಇಡೀ ಸೃಷ್ಟಿಯ ಹಿಂದೆ, ದೇವಾನುದೇವತೆಗಳ ಹಿಂದೆ ಒಂದು ಶಕ್ತಿ ಇದೆ ಅನ್ನೋದು ನಮ್ಮ ತಾತ್ವಿಕ ನಿಲುವು. ಅಂದರೆ ಅದನ್ನು ಪರಮಾತ್ಮ, ಭಗವಂತ, ಶಕ್ತಿ, ಚೈತನ್ಯ ಅಂತೇನೋ ಕರಿತೀವಲ್ಲ, ಅದು ಅಂತ. ಅದು ಯಾವುದು ಅಂತ ಒಂದು ಪ್ರಶ್ನೆ. ಅದು ಯಾವುದು ಅಂತಂದಾಗ ಅದನ್ನೇ ಶಿವ ಅಂತ ಅಂತಾರೆ ಕೆಲವರು, ಅದನ್ನೇ ವಿಷ್ಣು ಅಂತ ಕೆಲವರು ಹೇಳ್ತಾರೆ ಅದು ಶಕ್ತಿ, ಅದು ದೇವಿ. ಆ ದೇವಿಯ ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿದ್ರು ಅಂತ, ಇಲ್ಲ ಶಿವನೇ ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿ ಉಳಿದಿದ್ದನ್ನು ಮುಂದುವರೆಸದ ಅಂತ, ವಿಷ್ಣು ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿ ಮುಂದುವರೆಸದ, ಹೀಗೆಲ್ಲ ಒಂದು ಇರುವಂಥದ್ದು. ಅಂದರೆ ಒಟ್ಟು ಏನು ಅಂದರೆ ತ್ರಿಮೂರ್ತಿಗಳಿಂದ ಆರಂಭಿಸಿ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸುವ, ಪಾಲಿಸುವ ಒಂದು ಶಕ್ತಿ ಏನಿದೆ, ಚೈತನ್ಯ ಏನಿದೆ, ಅದನ್ನೇ ನಾವು ನಿಜವಾಗಿಯೂ ದೇವರು, ಪರಮಾತ್ಮ, ಭಗವಂತ ಅಂತೆಲ್ಲ ಕರೆಯೋದು, ಅಥವಾ ಆದಿಶಕ್ತಿ ಅಂತೆಲ್ಲ ಕರೆಯೋದು. ಈ ಸೃಷ್ಟಿ ಅಂತ ಬರುವಾಗ ನಮ್ಮ ತತ್ವಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಈ ಯಾವುದೇ ವಸ್ತುವಿಗೆ ಒಂದು ಮೂಲದ್ರವ್ಯ ಅಂತ ಇರುತ್ತೆ ನೋಡಿ, ಅದರಿಂದಾಗಿ ಒಂದು ವಸ್ತುವನ್ನು ನಿರ್ಮಾಣ ಮಾಡ್ತೀವಿ ನಾವು. ಹಾಗೆ ಸೃಷ್ಟಿ ಅಂತ ಬಂದಾಗ ಅಲ್ಲಿ ಮೂಲದ್ರವ್ಯಗಳಿರೋದು ಮೂರು. ಅವುಗಳನ್ನು ತ್ರಿಗುಣಗಳು ಅಂತ ಕರಿತೀವಿ. ಸತ್ವ, ರಜಸ್ಸು, ತಮಸ್ಸು ಅಂತ ಮೂರು. ಸಾತ್ವಿಕ, ರಾಜಸಿಕ, ತಾಮಸಿಕ, ರಾಜಸ, ತಾಮಸ ಅಂತೆಲ್ಲ ಹೇಳ್ತೀವಲ್ಲ, ಇದು ಸತ್ವ, ರಜಸ್ಸು, ತಮಸ್ಸು ಅನ್ನುವ ಮೂರು ಮೂಲದ್ರವ್ಯಗಳಿಂದ ಸೃಷ್ಟಿಯಾಗಿದೆ ಅಂತ. ಹಾಗಾಗಿ ಇಲ್ಲಿರುವ ಎಲ್ಲ ವಸ್ತುಗಳಲ್ಲೂ ಈ ಮೂರು ಗುಣಗಳು, ಈ ಮೂರು ಅಂಶಗಳಿವೆ. ಸತ್ವ, ರಜಸ್ಸು, ತಮಸ್ಸು ಅನ್ನೋದಿದೆ ಎಲ್ಲರಲ್ಲೂ. ಕೆಲವುದರಲ್ಲಿ ಸತ್ವ ಹೆಚ್ಚಿರುತ್ತೆ, ಕೆಲವುದರಲ್ಲಿ ರಜಸ್ಸು ಹೆಚ್ಚಿರುತ್ತೆ, ಕೆಲವುದರಲ್ಲಿ ತಮಸ್ಸು ಹೆಚ್ಚಿರುತ್ತೆ. ಅದಕ್ಕೊಂದು ಕಾಂಬಿನೇಷನ್ ಇದೆ. ಈ ಕಾಂಬಿನೇಷನ್ನಿಂದಾಗಿಯೇ ಸೃಷ್ಟಿಯಲ್ಲಿ ವೈವಿಧ್ಯ ಹುಟ್ಟಿರೋದು. ಈಗ ಮೂಲದ್ರವ್ಯಗಳ ಒಟ್ಟು ಅದರ ಪ್ರಮಾಣ ಇರುತ್ತಲ್ಲ, ಪ್ರಮಾಣ ಹೆಚ್ಚು ಕಡಿಮೆ ಮಾಡದಂತೆ ವಸ್ತು ಬೇರೆ ಥರ ಆಗುತ್ತೆ. ವಸ್ತು, ಅದರ ಸ್ವರೂಪ, ಅದರ ಬಣ್ಣ, ಅದರ ರುಚಿ ಎಲ್ಲ ಬದಲಾಗ್ತಾ ಹೋಗುತ್ತೆ. ಹಾಗೆ ಸತ್ವ, ರಜಸ್ಸು, ತಮಸ್ಸುಗಳ ವಿವಿಧ ಈ ಕಾಂಬಿನೇಷನ್ ಏನಿದೆ, ಅದೇ ಈ ಸೃಷ್ಟಿ ಅಂತ ಸಾಂಖ್ಯ ಮೊದಲಾದ ದರ್ಶನಗಳು ಹೇಳ್ತವೆ. ಇದಕ್ಕನುಗುಣವಾಗಿ ಈ ದೇವಿ ಕೂಡ, ಆದಿಶಕ್ತಿ, ಸತ್ವಮಯವಾಗಿ, ತಮೋಮಯವಾಗಿ, ರಜೋಮಯವಾಗಿ ಎಲ್ಲ ಕಾಣಿಸಿಕೊಳ್ತಾಳೆ. ಹಾಗೆ ಕಾಣಿಸಿಕೊಂಡಾಗ ಅವಳ ಬಣ್ಣ, ಅವಳ ರೂಪ, ಅವಳ ಸ್ವರೂಪ ಎಲ್ಲ ಬೇರೆ ಬೇರೆ, ಅವಳ ಕಾರ್ಯ ಎಲ್ಲ ಬೇರೆ ಬೇರೆ ಆಗುತ್ತೆ ಅಂತ. ಹೀಗೆ ಬಂದಾಗ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಕಾಳಿ, ಹೀಗೆ ಹಲವು ರೂಪಗಳನ್ನು ನಾವು ನೋಡ್ತೀವಿ ಅದರಲ್ಲಿ. ಈ ದೇವಿ ಅಂತ ಬಂದಾಗ, ಮೂಲ ರೂಪಗಳು ಅಂತ ಬಂದಾಗ ಒಂದಾದರೆ, ಅವರು ಮತ್ತೆ ಮತ್ತೆ ಬೇರೆ ಬೇರೆ ರೂಪ ತಳೆದ, ಅವತಾರ ತಾಳಿದ ಕಥೆಗಳು ಸಾಕಷ್ಟಿವೆ. ಅವತಾರಗಳು ಬೇಕಷ್ಟು ತಾಳ್ತಾಳೆ ಆಯಾಯ ಸಂದರ್ಭಕ್ಕೆ ಅನುಗುಣವಾಗಿ. ಈಗ ಯಾವುದೋ ರಾಕ್ಷಸ ಸಂಹಾರ ಅಂತ ಬಂದಾಗ ಒಂದು ಅವತಾರ ತಾಳ್ತಾಳೆ, ಅಥವಾ ಇನ್ನೇನೋ ಕಾರಣಕ್ಕೆ. ಈಗ ಲಕ್ಷ್ಮಿಯೇ ಪದ್ಮಾವತಿಯಾಗಿ ಬಂದಳು ತಿರುಪತಿಯಲ್ಲಿ ಅಂತ ಕಥೆ ನೋಡ್ತೀವಿ ನಾವು. ರಾಕ್ಷಸ ಸಂಹಾರ ಅಂತ ಬಂದಾಗ ಪಾರ್ವತಿಯ ದೇಹದಿಂದ ಕಾಳಿ ಹುಟ್ಟಿ ಬಂದಳು ಅಂತ ನೋಡ್ತೇವೆ. ಹೀಗೆಲ್ಲ ಬೇರೆ ಬೇರೆ ಕಥೆಗಳು. ಅದೇ ತರಹ ಗೌರಿಗೆ ಅಂತ ಬಂದಾಗ, ಗೌರಿ ಅಥವಾ ಪಾರ್ವತಿ ಅಂತ ಎರಡು ಶಬ್ದ ಇದೆ.
ಈ ಗೌರಿ ಅಂತ ಅಂದರೆ ಬಣ್ಣ ಅಂತ ಹೇಳೋದು, ಬಣ್ಣದಿಂದಾಗಿ ನಾವು ಗುರುತಿಸಿರೋದು ಅಂತ. ಇನ್ನೊಂದು ಹೆಸರು ಅವಳಿಗೆ ಏನು, ಪಾರ್ವತಿ. ಪಾರ್ವತಿ ಅಂದರೆ ಪರ್ವತ ಪುತ್ರಿ ಅಂತ ಅರ್ಥ, ಪರ್ವತನ ಮಗಳು ಅಂತ. ಪರ್ವತ ಅಂದರೆ ಯಾರು ಅಂದರೆ ಹಿಮಾಲಯ ಪರ್ವತ, ಹಿಮರಾಜನ ಮಗಳು ಪಾರ್ವತಿ. ಹಿಮಗಿರಿಯ ರಾಜ ಯಾರಿದ್ದಾನೆ ಅವನ ಅಂದರೆ ಹಿಮಾಲಯದ ಮಗಳು ಅಂತ ಅರ್ಥ. ಈ ಪಾರ್ವತಿ ಅನ್ನೋದು ಹುಟ್ಟೋದಕ್ಕೆ ಹಿನ್ನೆಲೆಯಲ್ಲಿ ಒಂದು ಕಥೆ ಇದೆ. ಶಿವನಿಗೆ ಮೊದಲು ದಾಕ್ಷಾಯಿಣಿ ಶಿವನ ಪತ್ನಿ ಆಗಿದ್ಲು, ದಾಕ್ಷಾಯಿಣಿ ಅಂತ. ದಾಕ್ಷಾಯಿಣಿ ಅಂದರೆ ದಕ್ಷ ಬ್ರಹ್ಮನ ಮಗಳು. ಸೃಷ್ಟಿಯ ಆರಂಭದಲ್ಲಿ ಹುಟ್ಟಿಕೊಂಡವನು ದಕ್ಷ, ಅವನನ್ನು ಬ್ರಹ್ಮ ಅಂತಲೇ ಕರೀತಾರೆ. ಅವನು ಸೃಷ್ಟಿ ಮಾಡುವವನೇ, ಬ್ರಹ್ಮನ ಮಾನಸ ಪುತ್ರರಲ್ಲೊಬ್ಬ ದಕ್ಷ ಅಂತ ಅವನು. ಅವನ ಮಗಳು ದಾಕ್ಷಾಯಿಣಿ. ದಾಕ್ಷಾಯಿಣಿಯನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡಿದ್ದ. ಆದರೆ ಈ ದಕ್ಷ ಶಿವದ್ವೇಷಿಯಾಗಿ ಬಿಡ್ತಾನೆ. ಯಾವುದೋ ಒಂದು ಸಭೆಯಲ್ಲಿ ಇವನು ಹೋಗ್ತಾನೆ ದಕ್ಷ, ಎಲ್ಲ ಎದ್ದು ನಿಲ್ತಾರೆ. ಆದರೆ ಶಿವ ಕುಳಿತಿರ್ತಾನೆ, ಅವನು ಎದ್ದು ನಿಲ್ಲೋದಿಲ್ಲ. ಇವನಿಗೆ ಅವನ ಅಳಿಯ, ಹೌದು, ಅವನು ಎದ್ದು ನಿಲ್ಲಿಲ್ಲ ಅಂದರೆ ಅವಮಾನ ಆಯಿತು ಅಂತ ದಕ್ಷನಿಗೊಂದು ಅಹಂಕಾರ ಬಾಧಿಸ್ತು. ಹಾಗಾಗಿ ಅವನು ಶಿವದ್ವೇಷಿಯಾಗಿದ್ದ. ಅವನೊಂದು ಯಾಗ ಮಾಡೋದಕ್ಕೆ ಆರಂಭ ಮಾಡ್ತಾನೆ, ಒಂದು ಮಹಾಯಾಗ. ಒಂದು ಯಾಗ ಅಂದರೆ ಎಲ್ಲ ದೇವತೆಗಳಿಗೂ ಅಲ್ಲಿ ಹವಿಸ್ಸನ್ನು ಅರ್ಪಿಸಬೇಕು. ಆದರೆ ಶಿವನಿಗೆ ಅರ್ಪಣೆ ಇಲ್ಲ ಮತ್ತು ಶಿವನಿಗೆ ಆಮಂತ್ರಣವೂ ಇಲ್ಲ. ಶಿವನ ಮೇಲಿನ ದ್ವೇಷಕ್ಕಾಗಿ ಮಗಳು ದಾಕ್ಷಾಯಿಣಿಗೂ ಆಮಂತ್ರಣ ಇಲ್ಲ. ದಾಕ್ಷಾಯಿಣಿಗೆ ಯಾರೋ ಹೋಗ್ತಾ ಇರೋರನ್ನು ನೋಡಿ ಗೊತ್ತಾಗತ್ತೆ ತನ್ನ ತಂದೆ ಒಂದು ದೊಡ್ಡ ಯಾಗ ಮಾಡ್ತಾ ಇದ್ದಾನೆ, ಕರೆದಿಲ್ಲ ಅಂತ. ಆದರೆ ಅವಳಿಗೆ ಕಾಡತ್ತೆ, ತಂದೆ ಮನೇಲಿ ತವ್ರನಲ್ಲಿ ಒಂದು ಕಾರ್ಯಕ್ರಮ ನಡೆಯುವ ಮರ್ತಿರಬೇಕು ಅಂತ ಶಿವನನ್ನು ಕೇಳ್ತಾಳೆ. ಶಿವ ಹೇಳ್ತಾನೆ ಬೇಡ ಹೋಗೋದು ಅಂತ, ಕೇಳೋದಿಲ್ಲ, ಹೋಗ್ತಾಳೆ. ಹೋದಾಗ ಅವಳಿಗೆ ಗೊತ್ತಾಗತ್ತೆ ಅಲ್ಲಿ ಶಿವನಿಗೆ ಮರ್ಯಾದೆ ಇಲ್ಲ ಅಂತ ಗೊತ್ತಾಗತ್ತೆ, ಶಿವನಿಗೆ ಮರ್ಯಾದೆ ಇಲ್ಲ ಅಂತ. ಅದರಿಂದ ನೊಂದು ಅವಳು ಅದೇ ಯಜ್ಞಕುಂಡಕ್ಕೆ ಹಾರ್ತಾಳೆ ಅಂತ, ಒಂದು ಯೋಗಾಗ್ನಿಯಿಂದ ತನ್ನನ್ನು ದಹಿಸಿಕೊಳ್ತಾಳೆ ಅಂತ ಒಂದು ಅವಮಾನ ತಾಳಲಾರದೆ. ಯಾವಾಗ ದಾಕ್ಷಾಯಿಣಿ ಸತ್ತು ಹೋದ್ಲೋ ಶಕ್ತಿ, ಶಿವ ಸಿಟ್ಟಾಗುತ್ತಾನೆ. ಆಗ ವೀರಭದ್ರನ ಸೃಷ್ಟಿ ಆಯಿತು ಅಂತ ಕೂಡ ಒಂದು ಕಥೆ ಇದೆ. ವೀರಭದ್ರ ಎಲ್ಲ ಹೋಗುತ್ತಾರೆ, ಅಲ್ಲಿ ಹೋಗಿ ಅಲ್ಲಿರುವ ಎಲ್ಲರನ್ನು ಒಬ್ಬರ ಕಿವಿ, ಒಬ್ಬರ ಕಾಲು, ಒಬ್ಬರ ಕೈ ಎಲ್ಲ ಕತ್ತರಿಸ್ತಾರೆ, ದೇವಾನುದೇವತೆಗಳದ್ದಲ್ಲ. ಒಂದೊಂದು ಯುದ್ಧ ಆಗತ್ತೆ. ದಕ್ಷನ ರುಂಡವನ್ನು ಕೂಡ ಕಡಿತಾರೆ, ಆಮೇಲೆ ಅವನಿಗೆ ಯಾವುದೋ ಒಂದು ಬೇರೆ ರುಂಡ ಹಾಕ್ತಾರೆ ಅಂತಲ್ಲ. ಈಗ ಇವಳು ದಾಕ್ಷಾಯಿಣಿ ಸಾಯ್ತಾಳಲ್ಲ, ಶಿವನಿಗೆ ಪತ್ನಿ ಇಲ್ಲ ಅನ್ನೋದು ಕಾಡತ್ತೆ, ನೋವಾಗಿ ಶಿವನಂತ ಶಿವನಿಗೂ. ಶಿವ ತಪಸ್ಸಲ್ಲಿ ಮುಳುಗ್ಬಿಡ್ತಾನೆ, ಘೋರವಾದ ತಪಸ್ಸು. ಈ ಘೋರವಾದ ತಪಸ್ಸೇನಿದೆ, ಆ ತಪಸ್ಸು ಅದು ಜಗತ್ತನ್ನೇ ಸುಡುವಂತೆ ಆಗಿಬಿಡತ್ತೆ. ಆದರೆ ಅವನು ತಪಸ್ಸು ನಿಲ್ಲಿಸ್ತಾ ಇಲ್ಲ, ತಪಸ್ಸು ನಿಲ್ಲಿಸಬೇಕು. ಆ ಹೊತ್ತಿಗೆ ಏನಾಗಿರುತ್ತೆ, ಈ ದಾಕ್ಷಾಯಿಣಿ ಹಿಮರಾಜನ ಮಗಳಾಗಿ ಹುಟ್ಟಿರ್ತಾಳೆ. ಆದರೆ ಹುಟ್ಟಿದಾಗಿನಿಂದ ಅವಳಿಗೆ ಒಂದು ಕನಸು ಏನು ಅಂದರೆ ಶಿವನನ್ನು ತಾನು ವಿವಾಹ ಆಗಬೇಕು ಅಂತ. ಶಿವ ಕೂತಿರ್ತಾನೆ, ಅಲ್ಲ ಹಿಮಾಲಯದಲ್ಲೇ ಅಲ್ವಾ ಇದಿರೋದು, ಕೈಲಾಸ. ಶಿವ ತಪಸ್ಸು ಮಾಡ್ತಾ ಇರ್ತಾನೆ, ಇವಳು ಹೋಗಿ ಅಲ್ಲಿ ಅವನನ್ನು ಸೇವೆ ಮಾಡ್ತಾಳೆ. ಇವಳು ತಪಸ್ಸು ಮಾಡ್ತಾಳೆ, ಶಿವನಿಗಾಗಿ ತಪಸ್ಸು ಮಾಡ್ತಾಳೆ. ಆಗಲೇ ಶಿವನ ತಪಸ್ಸನ್ನು ಭಂಗಕ್ಕೆ ಅಂತ ಮನ್ಮಥನನ್ನ ದೇವತೆಗಳು ಕಳಿಸಿ ಶಿವ ಸಿಟ್ಟಿನಿಂದ ಕಣ್ಣು ಬಿಟ್ಟು ಮನ್ಮಥ ಉರಿದು ಹೋಗಿ ಎಲ್ಲ ಆಗತ್ತೆ ಅದು. ಗೌರಿ ಪಾರ್ವತಿ ಹೋಗಿ ಶಿವನ ಸೇವೆ ಮಾಡ್ತಾಳೆ ಮತ್ತು ಅವಳು ತಪಸ್ಸು ಮಾಡ್ತಾಳೆ. ಕೊನೆಗೊಮ್ಮೆ ಶಿವನೇ ಎದ್ದು ಬಂದು ಅವಳನ್ನ ಮಾತನಾಡಿಸ್ತಾನೆ. ಕಾಳಿದಾಸ ಈ ಕಥೆಯನ್ನು ಬಹಳ ಸುಂದರವಾಗಿ ಬರೆದಿದ್ದಾನೆ. ಕುಮಾರ ಸಂಭವ ಅಂತ ಕಾಳಿದಾಸನ ಕಾವ್ಯ, ಬಹಳ ಅದ್ಭುತವಾದ ಕಾವ್ಯ. ಅದು ಇದೇ ಕಥೆಯನ್ನು ಹೇಳುತ್ತೆ. ಶಿವಪಾರ್ವತಿಯರ ವಿವಾಹ, ಪಾರ್ವತಿ ಕಾಡಿನಲ್ಲಿ ಇರೋದು, ತಪಸ್ಸು ಮಾಡೋದು, ಶಿವ ಬಂದು ಮಾತಾಡಿಸೋದು. ಮೊದಲು ಶಿವ ಒಂದು ಬ್ರಹ್ಮಚಾರಿಯಾಗಿ ಬಂದ ಅಂತ ಕಾಳಿದಾಸ ಬರೀತಾನೆ. ಬ್ರಹ್ಮಚಾರಿಯಾಗಿ ಬಂದು ಹೇಳ್ತಾನೆ, ಅದು ಯಾಕೆ ಶಿವನ ಮದುವೆ ಮಾಡಬೇಕು ಅಂದ್ಕೊಂಡಿದೆಯಾ, ಅವನು ಸ್ಮಶಾನವಾಸಿ, ಅವನಲ್ಲಿ ಏನಿದೆ, ಒಂದು ಸಂಪತ್ತಿಲ್ಲ, ಹಾವು ಹಾಕ್ಕೊಂಡಿರ್ತಾನೆ, ಚಿತಾಭಸ್ಮ ಶವದ ಭಸ್ಮ ಹಾಕ್ಕೊಂಡಿರ್ತಾನೆ ಅಂತೆಲ್ಲ ಬೈತಾನೆ. ಅವಳು ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಎದ್ದು ಹೊರಟು ಬಿಡ್ತಾಳೆ, ಶಿವನಿಂದ ಇರೋ ಜಾಗದಲ್ಲಿ ಹೊರಡಲ್ಲ ಅಂತ. ಆಗ ಶಿವ ತಡಿತಾನೆ, ತನ್ನ ರೂಪ ಪ್ರಕಟಿಸ್ತಾನೆ ಅಂತೆಲ್ಲ. ತವಾಸ್ಮಿ ದಾಸಹ ಅಂತೆಲ್ಲ ಕಾಳಿದಾಸ ಬರೀತಾನೆ. ಶಿವ ಹೇಳ್ತಾನೆ, ಇನ್ನು ಮುಂದೆ ನಾನು ನಿನ್ನ ದಾಸನಾಗ್ತೀನಿ ಅಂತ ಪಾರ್ವತಿಗೆ ಹೇಳ್ದ ಅಂತ. ಹೀಗೆ ಅಲ್ಲಿ ಶಿವಪಾರ್ವತಿಯರ ವಿವಾಹ ಆಗತ್ತೆ, ಶಿವಪಾರ್ವತಿ ಕಲ್ಯಾಣ ಆಗತ್ತೆ. ಇವಳು ಪಾರ್ವತಿ. ಈಗ ನಾವೇನು ಗೌರಿ ಅಂತ ಉಪಾಸನೆ ಮಾಡ್ತಾ ಇದ್ದೀವಿ, ಇವಳು ಪಾರ್ವತಿ. ಹೀಗೆ ಹುಟ್ಟಿ ಬಂದವಳು. ಅಂದರೆ ಮೂಲತಃ ಆದಿಶಕ್ತಿ, ದಾಕ್ಷಾಯಿಣಿಯಾಗಿ ಶಿವನ ಪತ್ನಿಯಾಗಿದ್ದವಳು, ಅನಂತರ ಮತ್ತೆ ಹುಟ್ಟಿ ಬಂದು ಶಿವನನ್ನು ವರಿಸಿದವಳು ಅಂತ. ಹಾಗಾಗಿ ಇದು ಶಿವಪಾರ್ವತಿ ಅನ್ನೋದು. ಶಿವಪಾರ್ವತಿಯರ ದಾಂಪತ್ಯ ಅನ್ನೋದು ಬಹಳ ವಿಶಿಷ್ಟವಾದ ದಾಂಪತ್ಯ ಅಂತ ಕರೀತಾರೆ. ಅಂದರೆ ಬಹಳ ಅನ್ಯೋನ್ಯವಾದ ದಾಂಪತ್ಯಕ್ಕೆ ಕಾಳಿದಾಸ ಅದನ್ನು ಚೆನ್ನಾಗಿ ಹೇಳ್ತಾನೆ. ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತೀ ಪರಮೇಶ್ವರವು ಅಂತ. ರಘುವಂಶವನ್ನು ಬರೆಯುವ ಮೊದಲು ಅವನು ಪಾರ್ವತಿ ಪರಮೇಶ್ವರರು ಸ್ಮರಣೆ ಮಾಡ್ತಾನೆ.
ಅವರಿಬ್ಬರು ಒಬ್ಬರು ಇದರಲ್ಲಿ ಸೇರ್ಕೊಂಡಿದ್ದಾರಂತೆ. ಒಬ್ಬರ ಮನಸ್ಸು ಒಬ್ಬರ ಹೃದಯ ಸೇರ್ಕೊಂಡಿದೆ ಪಾರ್ವತಿ ಪರಮೇಶ್ವರದ್ದು. ಹೇಗೆ ಅಂದರೆ ಮಾತು ಮತ್ತು ಅರ್ಥಗಳು ಒಂದರೊಡನೆ ಒಂದು ಸೇರಿದ ಹಾಗೆ ಅಂತ. ಏನೋ ಒಂದು ಅರ್ಥ ಹೇಳಬೇಕು ಅಂದರೆ ಅದಕ್ಕೆ ಮಾತು ಬೇಕೇ ಬೇಕು. ಶಬ್ದ ಇಲ್ಲದೆ ಏನನ್ನು ಹೇಳೋಕ್ಕಾಗಲ್ಲ. ಆ ಶಬ್ದ ಅದೊಂದು ಅರ್ಥವನ್ನು ಇಟ್ಕೊಂಡೇ ಹುಟ್ಟಿರುತ್ತೆ. ಅದು ಯಾವುದೇ ಶಬ್ದವು, ಈಗ ಪ್ರಾಣಿಗಳೇ ಶಬ್ದ ಮಾಡ್ತವೆ, ನಮಗೆ ಅರ್ಥ ಆಗದೆ ಇರ್ಬೋದು, ಅದರಲ್ಲಿ ಒಂದು ಅರ್ಥ ಇದೆ, ಇನ್ನೊಂದು ಪ್ರಾಣಿಗೆ ಅರ್ಥ ಆಗತ್ತೆ ಅದು. ಹಾಗೆ ಯಾವುದೇ ಶಬ್ದಕ್ಕೂ ಒಂದು ಅರ್ಥ ಇದೆ, ಎಲ್ಲ ಅರ್ಥಕ್ಕೂ ಒಂದು ಶಬ್ದ ಇದೆ. ಯಾವುದೇ ವಸ್ತುವು ಪ್ರಪಂಚದಲ್ಲಿರುವ ಅರ್ಥ ಅಂದರೆ ಪ್ರಪಂಚದಲ್ಲಿರುವ ವಸ್ತುಗಳು, ಇದಕ್ಕೊಂದು ಶಬ್ದ ಇಲ್ಲ ಅಂತಿಲ್ಲ, ಅದಕ್ಕೊಂದು ಹೆಸರಿಲ್ಲ ಅಂತ ಇಲ್ಲ. ಹಾಗಾಗಿ ಶಬ್ದ ಅರ್ಥ ಒಂದನ್ನೊಂದು ಬಿಟ್ಟಿರೋಲ್ಲ ಅಂತ. ಪಾರ್ವತಿ ಪರಮೇಶ್ವರರು ಅಂದರೆ ಹಾಗೆ ಅಂತ, ಒಬ್ಬರನ್ನೊಬ್ಬರು ಬಿಟ್ಟಿರದೇ ಇರೋರು ಅಂತ. ಹಾಗಾಗಿ ನಮಗೆ ಶಿವಪಾರ್ವತಿಯರ ವಿವಾಹ ಆದಮೇಲೆ ಪಾರ್ವತಿ ಪರಮೇಶ್ವರರು ಒಟ್ಟಿಗಿರೋ ಚಿತ್ರ ನೋಡೋದೇ ಅಭ್ಯಾಸ, ಒಟ್ಟಿಗೆ ಇರ್ತಾರೆ ಅಂತ. ಅವಳು ಗೌರಿ, ಅವಳು ಪಾರ್ವತಿ. ಹಾಗಾಗಿ ಅವಳ ಉಪಾಸನೆ ಅನ್ನೋದಿದೆಯಲ್ಲ, ಅದನ್ನು ಜಗತ್ತಿನ ತಾಯಿಯ ಪೂಜೆ ಅಂತಲೇ ನಮ್ಮಲ್ಲಿ ಬಂದಿದ್ದು, ಜಗನ್ಮಾತೆಯ ಪೂಜೆ ಅಂತ. ಅವಳನ್ನು ಜಗನ್ಮಾತೆಯಾಗೆ ನೋಡೋದು. ಕಾಳಿದಾಸ ಹೇಳ್ದಲ್ಲ, ಜಗತಃ ಪಿತರು ಅಂತ, ಜಗತ್ತಿನ ತಾಯಿ ತಂದೆಯರು ಅಂತ. ಹಾಗೆ ಜಗನ್ಮಾತೆಯಾಗಿ ಗೌರಿಯನ್ನು ನಾವು ಆರಾಧಿಸ್ತೀವಿ. ಇಲ್ಲಿ ಅವಳ ಆರಾಧನೆ ಅಂತನ್ನುವಾಗ ಬಹಳ ಈ ಜಗನ್ಮಾತೆಯ ಪೂಜೆಗೆ ಬಹಳ ಪೂರಕವಾಗಿ ಈ ಸಂದರ್ಭದಲ್ಲಿ ಬರುತ್ತೆ ಅದು. ಇಲ್ಲೇನಂದರೆ ತಾಯಿಯನ್ನು ಮಗನನ್ನು ಒಟ್ಟಿಗೆ ಪೂಜಿಸೋದು. ಅಂದರೆ ಮೊದಲ ದಿನ ತಾಯಿ, ಮಾರನೇ ದಿನ ಮಗನ ಪೂಜೆ. ಕೆಲವು ದಿನ ಅದು ಒಟ್ಟಿಗೂ ಬರುತ್ತೆ, ಗೌರಿ ಗಣೇಶ ಹಬ್ಬ ಒಂದೇ ಸಲನೋ ಬರುತ್ತೆ. ಅಲ್ಲಿ ಬಂದಾಗಲೂ ತಾಯಿಯ ಪೂಜೆ ಮೊದಲು. ಹಲವು ಸಂದೇಶಗಳನ್ನು ಸಮಾಜಕ್ಕೂ ಕೊಡುತ್ತೆ ಇದು. ಅಂದರೆ ನಮಗೆ ಒಂದು ಕಾರ್ಯ ಕಾಣಿಸುತ್ತೆ ಹೊರಗಡೆನಲ್ಲಿ. ಆ ಕಾರ್ಯವನ್ನು ನೋಡಿದಾಗ ನಾವು ಯಾವಾಗಲೂ ಅದಕ್ಕೆ ಕಾರಣ ಯಾವುದೋ ಅದನ್ನು ಗೌರವಿಸೋದನ್ನು ಕಲಿಬೇಕು. ನಾವು ಕಾರ್ಯವನ್ನು ಗೌರವಿಸ್ತೀವಿ, ಕಾರಣವನ್ನಲ್ಲ. ಏನೋ ಒಂದು ಕೆಲಸ ಆಗಿದೆ ಅಂತ ಅಂದ್ಕೊಳ್ಳೋಣ, ಮಾಡಿದವ್ರು ಯಾರು, ಅವ್ರ ಬಗ್ಗೆ ಗೌರವ ಬೇಕು, ಕೃತಜ್ಞತೆ ಅವರ ಬಗ್ಗೆ ಬೇಕು. ಎಷ್ಟೋ ಸಲ ಈ ಕಾರಣ ಮರೆಯಾಗಿರುತ್ತೆ, ಕಾರಣ ಕಾಣಿಸ್ಕೊಳ್ಳೋದಿಲ್ಲ. ಒಂದು ಮರ ಇದೆ, ಎಷ್ಟು ದೊಡ್ಡ ಮರ, ಹಣ್ಣು ಕೊಡುತ್ತೆ. ಕಾರಣ ಯಾವುದು ಅಂದರೆ ಕೆಳಗಿರುವ ಬೇರು ಕಾಣಿಸ್ಕೊಳ್ಳೋದಿಲ್ಲ, ಅದು ಕಾಣದೇ ಇರುತ್ತೆ ಕಾರಣ. ಆದರೆ ನಾವು ಯಾವುದನ್ನು ಗುರುತಿಸಬೇಕು ಅಂದರೆ ಬೇರನ್ನು ಅಂತ. ಅದಕ್ಕಾಗಿ ಒಬ್ಬ ಕೃಷಿಕ ಬೇರಿಗೆ ನೀರು ಗೊಬ್ಬರ ಕೊಡ್ತಾನೆ, ಹಣ್ಣು ಕೊಡ್ತಾ ಇರೋ ಇದಕ್ಕಲ್ಲ, ಟೊಂಗೆಗಲ್ಲ. ಹಾಗಾಗಿ ಕಾರಣವನ್ನು ಗೌರವಿಸಬೇಕು, ಗುರುತಿಸಬೇಕು ಯಾವಾಗಲೂ. ಕಾರ್ಯಕರ್ತರನ್ನಲ್ಲ, ಕಾರಣಕರ್ತರನ್ನು ಗುರುತಿಸಬೇಕು ಅಂತ. ಇಲ್ಲಿ ಗಣೇಶ ಅನ್ನೋನು ಒಂದು ದೊಡ್ಡ ಶಕ್ತಿ, ಗಣೇಶ ಅನ್ನೋನು. ಆದರೆ ಅದನ್ನು ತಂದುಕೊಟ್ಟಿದ್ಯಾರು ಅಂದರೆ ಪಾರ್ವತಿ ಅಂತ. ಪಾರ್ವತಿಯ ಮೈಯಿಂದ ಅವನು ಹುಟ್ಟಿ ಬಂದ ಅಂತ ಪ್ರಸಿದ್ಧವಾದ ಕತೆ ಕೂಡ ಇದೆಯಲ್ಲ. ಅವಳು ಅಂಥದ್ದೊಂದನ್ನು ಸೃಷ್ಟಿ ಮಾಡಿದ್ಲು ಅಂತ, ತನ್ನ ಮೈಯ ಕಶ್ಮಲದಿಂದ, ಕೊಳೆಯಿಂದ ಸೃಷ್ಟಿ ಮಾಡಿದ್ಲು ಅಂತ. ಕೊಳೆಯಿಂದ ಸೃಷ್ಟಿಯಾಗೋದು ಅಂದ್ರೆ ಅರ್ಥ ಏನು ಅಂತ ಅಂದರೆ ಅದು ಕೊಳೆಯಲ್ಲ ಅಂತ, ಅದು ದಿವ್ಯ ಅಂತ. ಅದು ಕೊಳೆ ಅಂತ ನಾವು ಹೇಳಬೇಕಷ್ಟೇ. ಅದನ್ನು ನಮ್ಮ ಮೈಯಲ್ಲಿ ಬೆವರು ಹೊರಗೆ ಬಂದರೆ ಅದು ಕೊಳೆ ಆಗುತ್ತೆ. ಆದರೆ ಪಾರ್ವತಿಯ ಮೈಯಿಂದ ಬಂದರೆ ಅದೇನಾಗುತ್ತೆ ಅಂದರೆ ಸೃಷ್ಟಿರಕ್ಷಕವಾದ ಒಂದು ರೂಪ ಪಡ್ಕೊಳ್ಳುತ್ತೆ. ಅದು ಒಂದು ಸಂದೇಶ ಇದೆ ಅದರಲ್ಲಿ ಅಂತ. ಅಂದರೆ ಒಂದು ದಿವ್ಯತೆ ಅಂದರೆ ಏನು ಅಂತ ಕೇಳಿದರೆ, ನಾವೆಲ್ಲ ದಿವ್ಯರಾಗಬೇಕು ಅಂತ ಒಂದು ಗುರಿಯನ್ನು ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ದಿವ್ಯತೆ ಅಂದರೆ ಏನು ಅಂದರೆ ಒಂದು ಕಶ್ಮಲ ಅನ್ನೋದೇ ನಮ್ಮಿಂದ ಹುಟ್ಟಬಾರದು ಅಂತ. ಅದು ದೇಹದಿಂದಲೋ ಮನಸ್ಸಿನಿಂದಲೋ ಮಾತಿನಿಂದಲೋ ಹುಟ್ಟಬಾರದು. ಏನು ನಮ್ಮಿಂದ ಹೊರ ಹೋದರೂ ಅದು ಲೋಕಕ್ಕೆ ಉಪಕಾರವಾಗುವಂತೆ ಆಗಬೇಕು. ಇದೇ ದಿವ್ಯತೆ, ಇದೇ ದೇವರಾಗುವುದು ಅಂದರೆ ಅಂತ. ಆ ಸಂದೇಶ ಅಲ್ಲಿ ಕಾಣಿಸುತ್ತೆ. ಗೌರಿಯ ದೇಹದ ಮಣ್ಣಿನಿಂದ ಒಂದು ಮೂರ್ತಿ ಹುಟ್ಟಿತು ಅಂತ. ಅಂಥ ಗಣೇಶ ಹುಟ್ಟಿದ್ದು ನಮಗೆ ಸಿಕ್ಕಿದ್ದು, ಗಣೇಶನನ್ನು ಉಪಾಸನೆ ಮಾಡ್ತೀವಿ ನಾವು. ಪ್ರಾಯಶಃ ಗಣೇಶನ ಉಪಾಸನೆಯಷ್ಟು ಉಪಾಸನೆ ಬೇರೆ ದೇವರಿಗಿಲ್ವೇನೋ ಅನ್ನೋಷ್ಟು ಉಪಾಸನೆ ಇದೆ. ಹೌದು. ಅಂಥ ಗಣೇಶ ಸಿಕ್ಕಿದ್ಯಾರಿಂದ ಅಂದರೆ ಗೌರಿಯಿಂದ. ಹಾಗಾಗಿ ಅವಳಿಗೆ ಪೂಜೆ ಅದು ಅಂತ. ಅವಳಿಗೆ ಮೊದಲು ಪೂಜೆ ಮಾಡಿ ಗಣೇಶನಿಗೆ ಮೊದಲ ಪೂಜೆ. ಯಾವುದೇ ದೇವರ ಪೂಜೆ ಮಾಡುವ ಮೊದಲು ಗಣೇಶನ ಪೂಜೆ ಮಾಡಬೇಕು, ವಿಘ್ನಹರ್ತ. ಆದರೆ ಗಣೇಶನ ಪೂಜೆಗಿಂತಲೂ ಒಂದು ಪೂಜೆ ಮೊದಲು ಮಾಡೋದು ಅಂತಿದ್ರೆ ಯಾರಿದ್ದು ಅಂದರೆ ಅದು ಅವನ ತಾಯಿಯದ್ದು. ಮಾತೃವಂದನೆ ಅನ್ನೋದರ ದೊಡ್ಡ ಮೌಲ್ಯವನ್ನು ಈ ಪೂಜೆ ಹೇಳುತ್ತೆ. ನಮ್ಮಲ್ಲಿ ಈ ಸನ್ಯಾಸಿಗಳು ಅಂದರೆ ಅವರೆಲ್ಲವನ್ನು ಬಿಡಬೇಕು, ಆತ್ಮಶ್ರಾದ್ದ ಮಾಡಿಕೊಂಡು ಸನ್ಯಾಸ ತಗೋಬೇಕು. ಸನ್ಯಾಸದ ವಿಧಾನದಲ್ಲಿ ಆತ್ಮಶ್ರಾದ್ದ ಅಂದರೆ ಹಿರಿಯರು ಸತ್ತಾಗ ಅವರಿಗಾಗಿ ಶ್ರಾದ್ದ ಮಾಡ್ತೀವಿ ಅಥವಾ ಪಿತೃಪೂಜೆ ಅಂತ ಮಾಡ್ತೀವಿ. ಇವರು ತಮಗೆ ತಾವು ಶ್ರಾದ್ದ ಮಾಡ್ಕೊಂಡು ಹೋಗಬೇಕು, ಯಾಕೆಂದರೆ ಇವರಿಗೆ ಸಂತಾನ ಇರೋದಿಲ್ಲ, ಎಲ್ಲವನ್ನು ಕಡ್ಕೊಂಡ್ಬಂದಿರ್ತಾರೆ. ಯಾವ ಸಂಬಂಧವೂ ಸನ್ಯಾಸಿಗಳಿಗಿರೋದಿಲ್ಲ. ಆದರೆ ತಾಯಿಯ ಸಂಬಂಧ ಉಳಿದಿರುತ್ತೆ. ಅವ್ರ ತಾಯಿಗೆ ನಮಸ್ಕಾರ ಮಾಡಬೇಕು. ತಂದೆ ಕೂಡ ಸನ್ಯಾಸಿಗಳಿಗೆ ನಮಸ್ಕಾರ ಮಾಡಬೇಕು.
ಅಜ್ಜ ಅಜ್ಜಿ ಎಲ್ಲರೂ ಮಾಡಬೇಕು. ಆದರೆ ತಾಯಿ ಸನ್ಯಾಸಿಗೆ ನಮಸ್ಕಾರ ಮಾಡುವಂತಿಲ್ಲ, ಸನ್ಯಾಸಿಯೇ ತಾಯಿಗೆ ನಮಸ್ಕಾರ ಮಾಡಬೇಕು. ತಾಯಿಯ ವಿಷಯದಲ್ಲಿ ಇಂತಹ ಬಹುದೊಡ್ಡ ಸ್ಥಾನ ನಮ್ಮಲ್ಲಿ ಇದೆ. ಗೌರಿ ಗಣೇಶರ ಈ ಪೂಜೆಯಲ್ಲೂ ಕೂಡ ಗೌರಿಯ ಪೂಜೆಯನ್ನು ಮಾಡುವಲ್ಲಿ ದೊಡ್ಡ ಸಂದೇಶ ಇದೆ. ಅಂತಂದರೆ ತಾಯ್ತನಕ್ಕೆ ಸಲ್ಲುವ ಬಹುದೊಡ್ಡ ಗೌರವ ಇದು. ಅದೇ ಗೌರಿ ಪೂಜೆಯಿಂದ ನಮಗವಳು ಅನುಗ್ರಹಿಸ್ತಾಳೆ, ಕೃಪೆ ತೋರ್ತಾಳೆ, ನಮ್ಮ ಬದುಕಿಗೆ ಬೆಳಕಾಗ್ತಾಳೆ, ಕಷ್ಟ ನಷ್ಟ ಕಳೀತಾಳೆ, ಇವೆಲ್ಲವೂ ಇದೆ. ಆದರೆ ಬರೀ ಇಷ್ಟನ್ನೇ ನಮ್ಮ ಹಿರಿಯರು ಯಾವುದರಲ್ಲೂ ತಂದು ಕೊಟ್ಟಿಲ್ಲ. ಒಂದು ಸಂದೇಶ ಕೊಟ್ಟಿದ್ದಾರೆ, ಬದುಕಿಗೊಂದು ಪಾಠ ಇಟ್ಟಿದ್ದಾರೆ ಎಲ್ಲದರಲ್ಲೂ. ಇಲ್ಲಿರೋ ದೊಡ್ಡ ಪಾಠ ಯಾವುದು ಅಂದರೆ, ಮೊದಲು ಯಾವುದಕ್ಕೆ ಕಾರಣವೋ ಆ ಕಾರಣವನ್ನು ಗೌರವಿಸೋದು ಕಲೀರಿ, ಅದನ್ನು ಗುರುತಿಸೋದು ಕಲೀರಿ. ಮತ್ತು ತಾಯಿ ದೊಡ್ಡವಳು ಅಂತ, ತಾಯ್ತನ ದೊಡ್ಡದು ಅಂತ, ಮಾತೃತ್ವ ದೊಡ್ಡದು, ಅದಕ್ಕೆ ಸರ್ವೋಚ್ಚ ಗೌರವ ಸಲ್ಲಬೇಕು ಅನ್ನೋದನ್ನು ನಾವು ಇವತ್ತು ನೋಡ್ತೀವಿ. ಹಾಗಾಗಿ ಗೌರಿಯನ್ನು ಆರಾಧಿಸೋಣ, ಜಗನ್ಮಾತೆಯನ್ನು ಆರಾಧಿಸೋಣ, ನಮ್ಮ ಕಷ್ಟ ನಷ್ಟಗಳನ್ನೆಲ್ಲ ನಿವೇದನೆ ಮಾಡಿಕೊಳ್ಳೋಣ. ತಾಯಿಯಷ್ಟು ಕರಗುವ ಪದಾರ್ಥ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದು ಹಿಮಕ್ಕಿಂತ ಬೇಗ ಕರಗೋದು ತಾಯಿ ಮನಸ್ಸು. ಹಾಗಾಗಿ ಅವಳು ಅದನ್ನು ಕೇಳ್ಕೊಳ್ತಾಳೆ, ನಮ್ಮನ್ನು ಅನುಗ್ರಹಿಸ್ತಾಳೆ. ಅದರ ಜೊತೆಗೆ ಒಂದು ಮೌಲ್ಯವನ್ನು ಸ್ವೀಕಾರ ಮಾಡಬೇಕಾಗಿದೆ ನಾವು. ಏನು ಅಂದರೆ, ಹಲವು ಮೌಲ್ಯಗಳು ಬಂತು ಇದರಲ್ಲಿ. ಒಂದು, ನಮ್ಮ ದೇಹದಲ್ಲಿ ಹುಟ್ಟಿಕೊಂಡ ಬೆವರೂ ಕೂಡ ಗಣೇಶನಂಥ ಮಹಾತ್ಮನನ್ನು ಸೃಷ್ಟಿಸುವಂತಾಗಬೇಕು ನಾವು. ಒಂದಾದರೆ, ಎರಡನೆಯದ್ದು, ಯಾವುದೇ ಕಾರ್ಯದ ಹಿಂದಿರುವ ಶಕ್ತಿಯನ್ನು ಗುರುತಿಸಿ, ಕಾರಣವನ್ನು ಗುರುತಿಸಿ ಅದನ್ನು ಗೌರವಿಸಬೇಕು. ಮತ್ತು ಮಾತೆಗಿಂತ ದೊಡ್ಡದು ಯಾವುದೂ ಇಲ್ಲ, ಮಾತೃತ್ವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಅದಕ್ಕೆ ಪರಮೋಚ್ಚ ಗೌರವ ಸಲ್ಲಬೇಕು ಅನ್ನುವ ಈ ಮೂರು ಅಂಶವನ್ನು ಬದುಕಿಗೂ ತಂದುಕೊಳ್ಳೋಣ, ಅವಳ ಕೃಪೆಯನ್ನು ಪಡೆದುಕೊಳ್ಳೋಣ. ಓಕೆ.